ಅಣ್ಣ ಫುಲ್ ಸ್ಲೀಪ್. ಒಳ್ಳೆ ನಿದ್ದೆ ಬರಲಿ ಅಣ್ಣಗೆ ಅಂತ ಬಿಡ್ಕೊಳ್ಳೋಣ ಎಲ್ಲರೂ ಸೇರಿ. ಲೆಟ್ಸ್ ಗೋ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೆಸ್ಸಿ ಯೂಟ್ಯೂಬ್ ಚಾನಲ್ ಗೈಸ್. ಈಗ ವ್ಲಾಗ್ ಮಾಡ್ಕೊಂಡು ನೋಡಿ, ಕಂಬಿ ಮೇಲೆ ಕಾಲಿಡ್ತಿದ್ದೆ, ಕಾಲು ನೆಗೆದು ಬೀಳೋದು ಇವತ್ತು ಜಸ್ಟ್ ಮಿಸ್ಸು. ಆಫೀಸಿಗೆ ಹೋಗ್ತಾ ಇದ್ದೀನಿ, ದಿನಾಲು ಇದೇ ಹಣೆ ಬರ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಡಿ. ಹೇರ್ ಕಟ್ ಮಾಡಿಸಿ, ನಾನು ರಜನಿ ಮಾಡು ಅಂದರೆ ಅವ್ನು ಗಜನಿ ಮಾಡು, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಟೈಮ್ ಇವತ್ತು ಸ್ವಲ್ಪ ಬೇಗ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ, ಇನ್ನೂ ಹೋಗಿಲ್ಲ ಫಸ್ಟ್ ಆಫ್ ಆಲ್ ಆಫೀಸ್ಗೆ. ನೋಡೋಣ ಆನ್ ಟೈಮಿಗೆ ತಲುಪ್ತೀನೋ ಇಲ್ವೋ, ಲೇಟ್ ಆದರೆ ಏನೋ ಯಾರು ಕೇಳಲ್ಲ ಅಂತಲ್ಲ, ಕೇಳ್ತಾರೆ, ಬಟ್ ನಾನು ಹೇಳಲ್ಲ ಅಷ್ಟೇ. ಹೋಗೋಣ ಆಫೀಸ್ ಒಳಗೆ, ಎಂಟ್ರಿ ಕೊಡೋಣ. ಈಗ ತಾನೇ ಬಂದಿರುವ ಕಾರ್ತಿಕ್ ಅವರಿಗೆ ವೆಲ್ಕಮ್. ನಮ್ಮ ಆಸನ ಖಾಲಿ ಇದೆ, ಒಂದು ಬಿಸ್ಕೆಟ್ ಇದೆ, ಬಿಸ್ಕೆಟ್ ಜೊತೆ ನೀರು, ಮೊಬೈಲ್ ಜೊತೆ ಬಾಸು. ಡೈಲಾಗು ಹೆಂಗಿದೆ ಡೈಲಾಗು ನೋಡಿ. ಮೊಬೈಲ್ ರಿಪೇರಿ ಮಾಡ್ತವ್ರೆ ಅಣ್ಣ. ಬ್ಯಾಕ್ ಸೈಡ್ ತೋರಿಸ್ರಿ. ಸ್ಟ್ರಿಪ್ ಬಿಚ್ಚಬೇಕು, ಸ್ಕ್ರೂ ಇಲ್ಲ. ಕತೆ ಬನ್ನಿ ಕೆಲಸ ಮಾಡೋಣ. ನಾನು ವರ್ಕ್ ಮಾಡೋದಂದ್ರು ಸಿಚುವೇಶನ್ ವರ್ಕ್ ಮಾಡಿಬಿಡ ಅಂತ ನಂಗೆ ಹೇಳ್ತಾ ಇದೆ. ವೈಫೈ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ, ವೈಫೈ ಕನೆಕ್ಟ್ ಆಗ್ತಿಲ್ಲ, ವರ್ಕ್ ಆಗ್ತಿಲ್ಲ ಅಲ್ಲ, ಏನೂ ಮಾಡೋಕ್ಕಾಗಲ್ಲ. ಊಟ ಊಟ ಆಯಿತು, ಹೋಗೋಣ ಆಫೀಸ್ಗೆ. ನಮ್ಮ ಕೊಲಿಗವರು ಒಂದು ಹೊರಗಡೆ ಹೋಗ್ಬೇಕಂತ ಹೋದ್ರು, ನಾನು ಒಬ್ಬನೇ ಬಾಕಿ, ಯಾರೂ ಇಲ್ಲ, ನಾನೊಬ್ಬನೇ ಇಲ್ಲಿ ಎಲ್ಲ. ತುಂಬ ಟೈಮ್ ಆಗೋಯ್ತು ಈ ಕಾರ್ಟೂನ್ ಇಟ್ಕೊಳ್ದಲೆ. ದಸ್ ಟೇಕ್ ಇಟ್ ದಿಸ್ ಫಾರ್, ಫ್ರಮ್ ದೇರ್ ಟು ಹಿಯರ್ ವಿಲ್ ಕೀಪ್. ಸೈಕಾಗಿದೆ. ಬನ್ನಿ ವರ್ಕ್ ಮಾಡುವ, ಲೆಟ್ಸ್ ಗೋ. ವರ್ಕ್ ಮಾಡಿ ಹೊರಗಡೆ ಡಿಸ್ಟರ್ಬ್ ಸೌಂಡ್ ಕೇಳಿಸುತ್ತೆ. ಡೋರ್ ಕ್ಲೋಸ್ ಮಾಡಬೇಕು. ಕ್ಲೋಸ್ ಆಯಿತು. ಲೆಟ್ಸ್ ಡೂ ವರ್ಕ್ ಬ್ರೋ, ಲೆಟ್ಸ್ ಡೂ ವರ್ಕ್. ಒಂದೇ ಒಂದು ಒಳ್ಳೆ ಡಿಸೈನ್ ಕಾಣಿಸ್ತಾ ಇಲ್ಲ ಇಲ್ಲಿ. ಆ್ಯಡ್ ಹೇಗೆ ರನ್ ಮಾಡೋದು ಹೇಳಿ. ಒಬ್ಬನೇ ವರ್ಕ್ ಮಾಡೋಕೆ ಒಂಥರ ಬೋರು. ಕಂಪ್ನಿ ಇರೋದೇ 3 ಜನ ಎಂಪ್ಲಾಯೀಸು, ಅದರಲ್ಲಿ ಯಾರೂ ಇಲ್ಲ. ಒಬ್ಬನೇ ಅಂದರೆ ಯಾಕಂದ್ರೆ ಕ್ರೇಜಿ ವರ್ಕು ನನ್ನ ಲಕ್ ಹೆಂಗೆ ಅಂದರೆ, ಬೆಳಿಗ್ಗೆ ಒಳ್ಳೆ ವಿಷಯ ಕೇಳಿದ್ರೆ ಫಿಕ್ಸು ಸಂಜೆ ಹೊತ್ತು ಪಕ್ಕ ನೆಗೆಟಿವ್ ವಿಷಯ ಬಂದೇ ಬರುತ್ತೆ ಅಂತ ನಾನೇ ಬರ್ತೀನಿ ಯಾವ್ದಾದ್ರು ಬಾಂಡ್ ಪೇಪರ್ ಮೇಲೆ. ಹಾಗೆ ಏನಾದ್ರು ಒಂದು ಒಳ್ಳೇದು ಕೇಳಿದ್ನಾ 100% ಕೆಟ್ಟದ್ದು ಬಂದೇ ಬರುತ್ತೆ ಅಂತ ಹಿಂಗಾಗೋಯ್ತೆ. ಏನು ಮಾಡೋಣ, ಜೀವನನೇ ಹಂಗೋ, ನನ್ನ ಲೈಫೇ ಹಿಂಗೋ ಗೊತ್ತಿಲ್ಲ. ಏನೇನೋ ಆಗ್ತೈತೆ, ಆಗಲಿ. ಒಳ್ಳೆ ಫಿಲಮ್ ನೋಡೋಣ ಅಂತ ಅಂದ್ಕೊಳ್ತೀನಿ. ಸಂಜೆ ಹೋಗಿ ಟೈಮೇ ಆಗೋಗುತ್ತೆ. ಮನೆಗೆ ಕಾಲ್ ಮಾಡಿ ಒಂಚೂರು ರೀಲ್ ಎಡಿಟ್ ಮಾಡಿ ಕೂತ್ಕೊಳ್ಳೋಷ್ಟೊತ್ತಿಗೆ, ಊಟ ಮಾಡೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಆಮೇಲೆ ಒಂದೆರಡು ವಾಕಿಂಗ್, ಕಂಪಲ್ಸರಿ ವಾಕಿಂಗ್ ಮಾಡಲೇಬೇಕಲ್ವ ನಾನು. ಹಂಗಂಗೆ ಅನ್ನೋಷ್ಟೊತ್ತಿಗೆ ಸಂಜೆ ಟೈಮ್ ಆಗೋಗುತ್ತೆ, ಮಲ್ಕೋತೀನಿ. ಬೆಳಿಗ್ಗೆ ಮಾತ್ರ ಅವನ ಅಜ್ಜಿ 9 ಗಂಟೆಗೆ ಹೇಳ್ಬೇಕು ನಾನು, ಹಂಗೆ ಅನಿಸ್ಬಿಡುತ್ತೆ. ಅದು ನಿದ್ದೆ ಬರ್ದಿದ್ರೂ ಪರವಾಗಿಲ್ಲ, ಇನ್ನೂ ಟೈಮ್ ಆಯ್ತಲ್ಲ ಮಲ್ಕೋ ಸುಮ್ಮನೆ. ಅಷ್ಟು ನೆಗ್ಲಿಜೆನ್ಸಿ ಬೆಳಿಗ್ಗೆ. ಏನೇ ವರ್ಕ್ ಮಾಡಬೇಕಾದ್ರು ಎಡಿಟು ಏನೇ ಇದ್ರೂ ರಾತ್ರಿನೇ ಮಾಡಿಬಿಡ್ಬೇಕು. ಸೋಂಬೇರಿ ಆಗ್ತಾಯಿದ್ದೀನಿ ಬರ್ತಾ ಇತ್ತೀಚೆಗೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಈ ವೆದರು ಹಂಗೆ ಐತಲ್ವ, ನಿದ್ದೆ ಮಾಡಬೇಕು ಅನಿಸುತ್ತೆ ಜಾಸ್ತಿ. ಬಟ್ ನಿದ್ದೆ ಮಾಡಿದ್ರೇ ಆರೋಗ್ಯವಾಗಿರೋದು. ನಾನು ಸ್ವಲ್ಪ ಓವರ್ ನಿದ್ದೆ ಮಾಡ್ತೀನಿ, ಓವರಾಗಿ ಹೆಲ್ತಿಯಾಗಿರೋಕ್ಕೆ ಅಂತೀರಾ. ಇಲ್ಲ, ಸೋಂಬೇರಿ ಅಂತ ಅದಕ್ಕೆ. ಪರ್ ಡೇ ಎಷ್ಟು ಅವರ್ ಮಲಗಬೇಕು? 6 ಅವರ್ ಅಂದ್ಕೊಳ್ತೀನಿ, 6 to 8 ಅವರ್. ನಾನು ಎಷ್ಟು ಅವರ್ ಮಲಗ್ತೀನಿ?
ರಾತ್ರಿ ಮಲಗೋದೇ 12 ಗಂಟೆ, 12-12:30, 1ರಿಂದ 9, 10 ಅವರ್ ಮಲಗ್ತೀನಾ? 10 ಅವರ್ ಮಲಗ್ತೀನಿ ಗುರು, 10 ಅವರ್ ಮಲಗ್ತೀನಿ. ಓಕೆ, 24 ಅವರ್ಸ್ 10 ಅವರ್ಸ್ ಮಲಗ್ತೀನಿ. 8 ಅವರ್ಸ್ ವರ್ಕ್ ಮಾಡ್ತೀನಿ ಆಫೀಸಿಗೆ ಬಂದು, 18 ಅವರ್ಸು. ಇನ್ನು ಟ್ರಾವೆಲಿಗೆ 2 ಅವರ್ಸ್ ತೆಗ್ದಿರೋಣ. 20 ಅವರ್ಸ್. ಇನ್ನು 4 ಅವರ್ಸು ಏನು ಮಾಡ್ತೀನಿ? ವಾಕಿಂಗಿಗೆ 1.5 ಅವರ್ ಬೇಕು. ಓಕೆ, ಇನ್ನು 2.5 ಅವರ್ಸು ಮನೆಗೆ ಕಾಲ್ ಮಾಡೋಷ್ಟೊತ್ತಿಗೆ ಅದಕ್ಕೆ 1.5 ಅವರ್ ಬೇಕು. ಮನೆಗೆ ಅಣ್ಣಗೆ ಅಕ್ಕಾಗಿಂತ ಕಾಲ್ ಮಾಡೋಷ್ಟೊತ್ತಿಗೆ ಇನ್ನು 1 ಅವರು. 1 ಅವರಲ್ಲಿ ತಿನ್ನಬೇಕು. ಏನು ಹೇಳಿ? ತಿನ್ನಬೇಕು. ರಾತ್ರಿ ಊಟ ತಿನ್ನಬೇಕು, ಮಧ್ಯಾಹ್ನ ಊಟ ತಿನ್ನಬೇಕು. ಮಧ್ಯಾಹ್ನದ ಲೆಕ್ಕ ಬೇಡ, ಬೆಳಿಗ್ಗೆ ಟಿಫನ್ ಮಾಡಬೇಕಾ, ರಾತ್ರಿ ಊಟ ಮಾಡಬೇಕು. ಅರ್ಧ ಗಂಟೆ ಸಾಕು ನನಗೆ. ಮೊದಲೆಲ್ಲ ತುಂಬ ಹ್ಯಾಬಿಟ್ ಇರೋದು, ಏನಾದರೂ ಪಾಡ್ಕಾಸ್ಟ್ ನೋಡ್ಕೊಂಡು. ಈಗಲೂ ಐತೆ, ಬಟ್ ಅಷ್ಟಿಲ್ಲ, ಬೇಗ ಊಟ ಮಾಡ್ಬಿಡ್ತೀನಿ. ಮೊದಲೆಲ್ಲ ತಟ್ಟೆಲಿ ಅನ್ನ ಹಾಗೇ ಇರೋದು, ಅಲ್ಲೇ ನೋಡ್ತಾ ಕೂತ್ಕೊಂಡಿದ್ದೀನಿ, ನಮ್ಮಮ್ಮ ಬೈಯೋದು. ಈಗ ಟೈಮಿಲ್ಲ. ಏನು ಹೇಳಿ? ಏನು ಮಾಡೋಕ್ಕಾಗಲ್ಲ. ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ ಬ್ಯಾಗ್ ಹಾಕೊಂಡು ಒಬ್ರು ಹೋಗ್ತವ್ರೆ. ಒಂಥರ ಖುಷಿ. ಈ ಟೈಮಲ್ಲಿ ಕಾಫಿ ಇರಬೇಕಿತ್ತು, ಬಟ್ ನಮ್ಮ ಇದರಲ್ಲಿ ಕಾಫಿ ಮಾಡೋಕ್ಕೆ ಕರೆಂಟ್ ಇದೆ. ಫಸ್ಟ್ ಆಫ್ ಆಲ್ ಅಲ್ಲಿ ಕಾಫಿ ಪ್ರಿಪೇರ್ ಮಾಡೋದು ಸರಿ ಇಲ್ಲ. ಮಲಗಿದ್ದಾಯ್ತು, ವರ್ಕ್ ಮಾಡಿದ್ದಾಯಿತು, ಹೋಗಿ ಟೀ ಕುಡ್ಕೊಂಡು ಬರೋಣ. ಟೀನಾ ಕಾಫಿನ ನಿಮಗೆ? ಈ ವೆದರಲ್ಲಿ ಟೀಗಿಂತ ಕಾಫಿ ಚೆನ್ನಾಗಿರುತ್ತೆ. ಟೀ ಅಂತವ್ರು ಮತ್ತೆ. ಓಕೆ, ಟೀ ಲವರ್ ಜೊತೆ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಹೊರಡೋಣ ಗೈಸ್, ಲೆಟ್ಸ್ ಗೋ ಗೈಸ್. ಸಂಜೆ ಹೊತ್ತು ಪಾರ್ಕ್ ನೋಡ್ತಾ ಇದ್ರೆ, ನಾನು ಸಂಜೆ 5 ಗಂಟೆಗೆಲ್ಲ ವಾಕಿಂಗ್ ಹೋಗ್ತಾ ಇದ್ದೆ. 5 ಗಂಟೆಗೆಲ್ಲ ನಾನು ಸಂಜೆ ವಾಕಿಂಗ್ ಹೋಗ್ತಾ ಇದ್ದೆ. ಅದು ನೆನಪಾಗುತ್ತೆ. ಒಂದು 4 ಗಂಟೆ 5 ಗಂಟೆಗೆ ಪಾರ್ಕ್ ಓಪನ್ ಆಗುತ್ತಲ್ಲ, ಆ ಟೈಮಿಗೆ ಹೋಗ್ತಾ ಇದ್ದೆ, ಚೆನ್ನಾಗಿರೋದು. ಈಗ 7 ಗಂಟೆ ಹೋಗ್ತಾ ಇದ್ದೀನಿ. ಹೋಗೋಕ್ಕೂ ಆಗಲ್ಲ, ಕೆಲವೊಂದು ಟೈಮಲ್ಲಿ ಕ್ಲೋಸ್ ಮಾಡಿರ್ತಾನೆ ಹೋಗೋಷ್ಟೊತ್ತಿಗೆ. ಅದೇನಂತ ಗೊತ್ತಿಲ್ಲ, ಅದೊಂಥರ ಒಳ್ಳೆ ವೈಬ್ ನನಗೆ. ಹೇಳ್ತಾ ಇರ್ತೀನಿ ಎಲ್ಲ ವ್ಲಾಗಲ್ಲೂ ನಿಮಗೆ. ಇಟ್ಸ್ ಓಕೆ, ದಟ್ ಈಸ್ ಮೈ ಹ್ಯಾಪಿನೆಸ್. ಐ ಫೌಂಡೆಡ್ ಮೈ ಹ್ಯಾಪಿನೆಸ್ ಇನ್ ದೇರ್ ಡೂಯಿಂಗ್ ವಾಕ್. ಲೆಟ್ಸ್ ಗೋ. ಮೈ ಕಾಳೆ ಕೊಲಿಗು ಸರ ನಡೀತಿದ್ಯಾ ಕರೆಕ್ಟಾಗಿ ಆಫೀಸ್? ಸ್ವಪ್ನ ಟೆಸ್ಟೆಡ್ ಮೀ, ಲೈಕ್ ಶಿ ನೀಡ್ ಟು ಗೋ ಲೈಕ್ ಹೈದರಾಬಾದ್. RIC selected 40,000 something. To where? In there only, yeah? No. Bike karo. Door open. ಗಾಯ್ಸ್, ನನ್ನ ಕೋಲಿಗ್, ಹಳೆ ಕಂಪ್ನಿ ಕೋಲಿಗ್ ಅವರು, ಆದಿ ಅಂತ. ಲಾಟ್ ಆಫ್ ಮೆಮೊರಿ ನನಗಿದೆ. ಆ್ಯಕ್ಚುಲಿ ತುಂಬ ಮೆಮೊರಿ ಇದೆ ಅವ್ರ ಜೊತೆ. ಹಾಗೆ ಲೈಫಲ್ಲಿ ಕೆಲವೊಂದು ಸಿಚುವೇಶನ್ ಬಂದ ತಕ್ಷಣ ಸಪ್ರೇಟ್ ಆಗ್ತಾ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಬಟ್ ಆ ಬಾಂಡಿಂಗ್ ಮಾತ್ರ ಹಾಗೆ ಇರುತ್ತೆ. ಹುಡುಗರಲ್ಲಿ ಅಥವಾ ಕೊಲೀಗ್ಸಲ್ಲಿ, ಯಾವುದೇ ಕೊಲೀಗ್ಸ್ ಆದರೂ ಅಷ್ಟೇ, ಯಾರಾದರೂ ಆ ಬಾಂಡಿಂಗ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ನೋಡೋಣ ಬನ್ನಿ. ನೆಕ್ಸ್ಟ್ ವ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, see you in the next video. Bye bye.